ತಹಸೀಲ್ದಾರಾಗಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ ಗೌರವಾನ್ವಿತ ರಿಪನ್ ರೆಡ್ಡಿ ಸರ್ ಅವರೇ ಹಾಗೂ ನಗರಸಭಾ ಮಾಜಿ ಅಧ್ಯಕ್ಷರು ಹಾಗೂ ಹಿತೈಷಿಗಳು ಮತ್ತು ಮುಖಂಡರಾಗಿರ್ತಕ್ಕಂಥ MR ಮುರಳಿ ಸರ್ ಅವರೇ ಹಾಗೂ ನಮ್ಮ ಗೊಲ್ಲಹಳ್ಳಿ ಪ್ರಭಾಕರ್ ಅವರೇ, ಲಕ್ಷ್ಮಣ್ ಅವರೇ ಹಾಗೂ ನಮ್ಮ ಎರಳ್ಳಿ ಸೋಮಶೇಖರನ್ ಅವರೇ, ನಮ್ಮ ಗೊಲ್ಲಹಳ್ಳಿ ಜಗದೀಶ್ ಅವರೇ, ನಮ್ಮ ಚಂದ್ರಣ್ಣವರೇ, ನಮ್ಮ ಪದ್ಮನಾಭಸ್ವಾಮಿ ಅವರೇ, ನಮ್ಮ ವರ್ಧನ್ ಅವರೇ, ನಮ್ಮ ಅಮರಪ್ಪನವರೇ ಹಾಗೂ ನಮ್ಮ ಲಕ್ಷ್ಮೀಪ್ರಿಯ ಮೇಡಮ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ನಮ್ಮ ಹರೀಶ್ ಅವರೇ, ಕೋದಂಡ ಅವರೇ, ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಮುಖಂಡರುಗಳೇ, ವಿಶೇಷವಾಗಿ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ನನ್ನ ಕಗ್ನಳ್ಳಿ ಗ್ರಾಮಸ್ಥರು ಹಾಗೂ ನಮ್ಮ ಬಲ್ಲಾ ಪಂಚಾಯತ್ ಎಲ್ಲ ನನ್ನ ಹಿತೈಷಿಗಳಿಗೂ ಹಾಗೂ ನನ್ನ ಇದಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾ, ಇವತ್ತಿನ ದಿವಸ ಸಾಕಷ್ಟು ದಿನಗಳಿಂದ ಈ ಊರು ನಾನು ಎಲೆಕ್ಷನ್ ಬಂದಾಗ ನಾನು ನೋಡ್ಕೊಂಡು ಹೋಗಿದ್ದೆ. ನನ್ನ ಯೂನಿಟ್ ಎಂಬುದ ಮಳೆ ಬಿದ್ದಿತ್ತು, ತುಂಬಾ ಅಧ್ವಾನ ಆಗಿತ್ತು, ರೋಡ್ ತುಂಬಾ ಅಧ್ವಾನ ಆಗಿತ್ತು, ಸಮಯ ಸಂದರ್ಭ ಬಂದಿರ್ಲಿಲ್ಲ. ಸೊ ಈಗ ಸಮಯ ಸಂದರ್ಭ ಬಂತು, ಅದರಿಂದ ಅವಾಗಲೇ ನಾನು ಸ್ವಲ್ಪ ಬೇರೆ ಕಗ್ನ ಹೇಳಕ್ ಹೋಗಿ ಈ ಕಗ್ನ ಹೇಳಿದೆ. ರೋಡಿಂದ ಇಲ್ಲಿ ತನಕ 80 ಲಕ್ಷ ರೂಪಾಯಿ ಕಾಮಗಾರಿಯನ್ನ ನಾಳೆ ಸ್ಟಾರ್ಟ್ ಮಾಡ್ಲಿಕ್ಕೆ ಮಾನ್ಯ ಪ್ರಭಾಕರ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಹಾಗೂ ಇಲ್ಲಿ ಬಂದ್ಮೇಲೆ ಇತ್ತೊಂದು ವಿಷಯ ಗೊತ್ತಾಯ್ತು. ಯಾಕಂದ್ರೆ ಊರು ಎಂಟ್ರೆನ್ಸ್ ಅಲ್ಲೇ ಒಂದು ಐಮಾಸ್ ದೊಡ್ಡ ಲೈಟ್ ಬೇಕಿತ್ತು, ಅದು ಕೂಡ ಅತಿ ಶೀಘ್ರದಲ್ಲೇ ಐಮಾಸ್ ಲೈಟ್ ಹಾಕಿ ಉದ್ಘಾಟನೆ ಬರ್ತೀವಿ. ಹಾಗೆ ಆಯ್ತು, ಒಂದೊಂದೇ ಈ ಸರಿಗೆ ಇಷ್ಟ ಮಾಡಿದ್ದೆ, ನೆಕ್ಸ್ಟ್ ಗೆಲ್ಸಿ ಅದರಿಂದ ಯಾಕಂದ್ರೆ ನನಗೆ ಬಂದಿರ್ತಕ್ಕಂಥ ಅನುದಾನದಲ್ಲಿ ಕ್ರಮೇಣವಾಗಿ ಒಂದೊಂದು ಊರಿಗೆ ಏನೇನ್ ಬೇಕು ಅದು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ತಾನೇ ಒಬ್ಬ ಮಹಾನ್ ಭಾವ ಒಂದು ನಿನ್ನೆ ತಾನೇ ಒಬ್ಬರು ಒಂದು ಶಾಸ್ತ್ರ ಬಂದು ಹೇಳೋಗಿದ್ದಾರೆ. ನಮ್ಮ ನಗರಾಭಿವೃದ್ಧಿ ಸಚಿವರು ಕೆಲಸ ಮಾಡೋದ್ ಬಿಟ್ಟು ಶಾಸ್ತ್ರ ಯಾವಾಗಂತ ನನಗಂತೂ ಗೊತ್ತಿಲ್ಲ. ನಿನ್ನೆ ತರ ಮಾತಾಡಿದರೆ ಈ ಕಾಂಗ್ರೆಸ್ MLA ಇಲ್ಲದ್ದು ಅನಾಥರಾಗ್ಬಿಟ್ಟು ಅವ್ರಿಗೆ ಲಾಸ್ ಆಗ್ಬಿಟ್ಟಿದ್ದೀರಾ ಅಂತ ಒಂದು ಮಾತಾಡಿದ್ದಾರೆ. ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಈ ಒಂದು ವೇದಿಕೆಯಲ್ಲಿ ಅರ್ಥ ಆಗ್ತದೆ. ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಒಂದು ವೇದಿಕೆಯಲ್ಲಿ ಅರ್ಥ ಆಗುತ್ತೆ. ನೀವೊಬ್ಬ ಸಚಿವರಾಗಿ 224 ಜನ ಮಕ್ಕಳು ನಿನ್ ಮಕ್ಳೇ, ನಾನು ಕೂಡ ನಿನ್ ಮಗನೇ, ಆಯ್ತಲ್ವಾ? ಬಟ್ ಆದ್ರೆ ನನಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎಷ್ಟು ಅಸಂಬದ್ಧವಾಗಿದೆ ಅಂತಂದ್ರೆ, ನಿಮ್ಮ ಸಚಿವ ಸ್ಥಾನಕ್ಕೆ ಅದು ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ. ಅದು ನೀವು ಬಂದಿದ್ದೀರಿ, ಆಳು ಮತಸ್ಥರಾಗಿ ಬಂದಿದ್ದೀರಿ ಅಷ್ಟೇ. ಸಚಿವರಾಗಿ ನಾನು ಮುಳಬಾಗಿಲು ತಾಲೂಕಿಗೆ ನಿಮ್ಮ ಕೊಡುಗೆ ಶೂನ್ಯ. ಸಚಿವರಾಗಿ ಮುಳಬಾಗಿಲಿಗೆ ಕೊಡುಗೆ ಶೂನ್ಯ. ನಿಮ್ಮ ಜನಾಂಗ ಕೂಡ ಅದು ಶೂನ್ಯನೇ, ನಿಮ್ಗೆ ಜನಾಂಗ ಶೂನ್ಯನೇ. ಇವತ್ತು ನಾನು ತುಂಬಾ ನೋವಿಂದ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅಮೃತ ಮಹೋತ್ಸವ ಸ್ಕೀಮ್ ಅನ್ನ ಮಾನ್ಯ ಮೋದಿಜಿ ಬಿಟ್ಟಿರ್ತಕ್ಕಂಥ ಸ್ಕೀಮ್ ಅನ್ನ ನಗರಾಭಿವೃದ್ಧಿ ಸಚಿವರಿಗೆ ನಿಮ್ ಬರ್ಬೇಕಾಗಿತ್ತು, ಆದ್ರೆ ಶ್ರೀನಿವಾಸಪುರಕ್ಕೂ ಮುಳಬಾಗಿಲಿಗೂ 0 ಮಾಡಿದ್ರಿ. ಇದು ನಿಮ್ಮ ಕಾರ್ಯವೈಖರಿ ಏನಂತ ತೋರಿಸ್ಲಿಕ್ಕೆ ಇದು ನಿಮ್ ಸಾಕ್ಷಿ ಬಿಟ್ರೆ ಬೇರೆ ಎಂತ ಸಾಕ್ಷಿ ಬೇಕಾಗಿಲ್ಲ. ಸೊ ಅದರಿಂದ ದಯವಿಟ್ಟು 224 ಕ್ಷೇತ್ರ ಕೂಡ ಒಬ್ಬ ಸಚಿವರಾಗಿ ಎಲ್ರಿಗೂ ಸಚಿವರಾಗಿದ್ದೀರಿ. ಅದು ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿದ್ದೀರಿ. ಒಂದು ದಿವಸ ಕೂಡ ನಿಮ್ಮ ಸೌಜನ್ಯಕ್ಕೂ ನನ್ನ ಕರೆದಾಗ್ಲಿ ನೀವು ಮಾತಾಡಿಲ್ಲ. ನಿಮ್ಮ ಕಷ್ಟ ಏನು ಸುಖ ಮಾತಾಡ, ಅದ್ರಲ್ಲಿ ಗೊತ್ತಾಗುತ್ತೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ರ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಆದ್ರೆ ಒಬ್ಬ ಶಾಸಕನಾಗಿ, ಹೊಸ ಶಾಸಕನಾಗಿ ನಾನು ಯಾವ ಜಾತಿಗೂ ಜಾತಿ ಬಿಚ್ಚೋ ಕೆಲಸ ಮಾಡಿಲ್ಲ, ಜಾತಿಗೆ ಜಾತಿ ಬಿಚ್ಚೋ ಕೆಲಸ ಮಾಡಿಲ್ಲ. ಮುಳಬಾಗಿಲು ತಾಲೂಕಿನ ಎಲ್ಲ 2 ಲಕ್ಷ ಜನ ನನ್ನ ಜನನೇ. ಎಲ್ರಿಗೂ ನಾನೊಬ್ಬ ಪಕ್ಷದ ಶಾಸಕನಾಗಿಲ್ಲ, ನಾನು ಮುಳಬಾಗಿಲು ಶಾಸಕನಾಗಿದ್ದೆ. ಎಲ್ಲರೂ ನನ್ನ ಮಕ್ಳೇ, ಅಂದ್ರೆ ಚಿಕ್ಕ ಮಕ್ಳು, ಎಲ್ಲರೂ ನನ್ನ ತಾಯಿ ತಂದಿರೆ, ಎಲ್ಲ ನನ್ನ ಅಕ್ಕ ಬಂದ್ರೆ. ಯಾಕಂದ್ರೆ ಇದು ನನ್ನ ಕುಟುಂಬ, ಇದು ನನ್ನ ಮುಳಬಾಗಿಲು, ಆಯ್ತಲ್ವಾ? ದಯವಿಟ್ಟು ಈ ತರ ಔದಾರ್ಯ ಮನಸ್ಸಲ್ಲಿ ಇಟ್ಕೊಬೇಕಾದ್ರೆ ಹೊರತು 28ಕ್ಕೆ ಇವ್ರು ಗೆದ್ಬಿಡ್ತಾರೆ, ಗೆಲ್ದಿರೋಕೆ ಲಾಸ್ ಆಗ್ಬಿಟ್ಟಿದೆ, ಈ ಶಾಸ್ತ್ರಗಳೆಲ್ಲ ಯಾವಾಗಂದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಮುಂದಿನ ದಿವಸ ನಿಮ್ಮ ಏನು ಸಚಿವ ಸ್ಥಾನ ಕೊಟ್ಟಿದ್ರೆ ನಂದು ಕೂಡ ನಗರ ಬರ್ತಕ್ಕಂಥ ಒಂದು ಸ್ಥಾನ. ದಯವಿಟ್ಟು ಮುಂದಿನ ದಿವಸ ನಿಮ್ಮ ಕಾರ್ಯವೈಖರಿಯನ್ನ ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಟು ಒಂದು ಒಳ್ಳೆ ಮನಸ್ಸಿನಲ್ಲಿ ಕೆಲಸ ಮಾಡ್ತೀರ ಅಂತ ನನಗೆ ಅನ್ಸಿದೆ. ಯಾಕಂದ್ರೆ ಸಾಕಷ್ಟು ವಿಚಾರ ನಿಮ್ಮ ಹತ್ರ ಮಾತಾಡೋದಿದೆ. ಸಾಕಷ್ಟು ಜನ ನಮ್ಮ ಏನು ಕೂಬಾ ಕನಕ ಜಯಂತಿ ಕುಟುಂಬ ಬೆಳಕಿಂದ ಹಾಲು ಮತಸ್ಥರು ಫೋನ್ ಮಾಡಿ ಇವತ್ತು ನೀವು ಬರಬೇಡಿ, ನಿಮ್ಗೆ ಅವಮಾನ ಆಗಿದೆ, ಬರಬೇಡಿ ಅಂತ ಹೇಳ್ಕೊತಾ ಇದಾರೆ. ಸೊ ಆ ನೋವಿಂದ ನಾನು ಉಡುಪಿಯಿಂದ ಬಂದೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೇಕಂತ. ಆದ್ರೆ ಇವತ್ತು ಉದ್ಘಾಟನೆ ಮತ್ತು ಇವತ್ತು ಇನಾಗ್ರೇಷನ್ ಇವತ್ತು ಅಂತ ನಂಗೆ ಡೇಟ್ ಕೊಟ್ಟಿದ್ರಿ. ಇವತ್ತು ಮನೆಗೆ ಬಂದು ಡೇಟ್ ತಗೊಂಡ್ಬಂದಿರಿ, ಆದ್ರೆ ನೆನ್ನೆನೆ ಉದ್ಘಾಟನೆ ಮಾಡ್ಬಿಟ್ಟಿದ್ರಿ. ಇದು ಗೊತ್ತಾಗುತ್ತೆ ನಿಮ್ಮ ಮನಸ್ಥಿತಿ ಏನು ಅಂತ ಗೊತ್ತಾಗುತ್ತೆ. ನಿಮ್ ಮೋದಿಜಿ ಅವರು ನಮ್ಮ ಮುಳಬಾಗಿಲು ಬಂದ್ರು ಕೂಡ ಅಧ್ಯಕ್ಷ ಬಂದು ಸ್ಥಳೀಯ ಶಾಸಕರು ಇದಕ್ಕೆ ಇದು ಕೊಂಚಷ್ಟು ಕೂಡ ಮರ್ಯಾದೆ ಕೊಡದೆ ಇದಕ್ಕೆ ನೆನ್ನೆ ಉದ್ಘಾಟನೆ ಮಾಡಿದಿರಿ. ಇದು
ಹಾಲು ಮತಸ್ಥರಿಗೆ ಒಂದು ಪ್ರಶ್ನೆ ಕೇಳಕ್ಕೆ, ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯನ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಬರ್ಬೇಕು, ಸನ್ಮಾನ ಮಾಡ್ಕೊಬೇಕು, ವಿಶೇಷ ಮಾಡ್ಬೇಕು, ಏನಾದ್ರೂ ನಿಮ್ ಕೈಲಾದ್ರೆ ಹಾಲು ಕುಟುಂಬಸ್ಥರಿಗೆ ದಾನವನ್ನ ಮಾಡ್ಬೇಕು, ಹೋಗ್ಬೇಕು. ಅದು ಬಿಟ್ಟು ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನ ಖಂಡಿತವಾಗ್ಲೂ ಅದನ್ನ ಇದಾಗುತ್ತೆ. ಈ ಒಬ್ಬ 20 ವರ್ಷಗಳಿಂದ ಬೇರೆ ಬಿಟ್ಟಿರ್ತಕ್ಕಂಥ ಒಬ್ಬ ಅಧ್ಯಕ್ಷ ಇದ್ದಾರೆ, ಹಾಲು ಮತ ಅಧ್ಯಕ್ಷರು. ಇದು ಹಾಲು ಮತಸ್ಥ ಅಧ್ಯಕ್ಷರು, ಇಲ್ಲಾಂದ್ರೆ ನೀವು ಕಾಂಗ್ರೆಸ್ ಅಧ್ಯಕ್ಷರು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಗುಲಾಮ್ಗಿರಿ ಅಧ್ಯಕ್ಷರು ಅಂತ ನಂಗೆ ಡೌಟ್ ಆಗ್ತಾ ಇದೆ. ಇವತ್ತು ಹಾಲು ಮತಸ್ಥರು ಎಲ್ರಿಗೂ ಹಾಲು ಮತಸ್ಥರು, ಆ ಪಕ್ಷ ಈ ಪಕ್ಷ. ನನ್ನ ಪಕ್ಷದ ಎಲ್ಲಾ ಮುಖಂಡರು ತೆಗೆದಾಕಿದಿರಿ, ಆಯ್ತಲ್ವಾ? ನೀವು ಕಾಂಗ್ರೆಸ್ ಅಧ್ಯಕ್ಷರು, ಇಲ್ಲ ಬೇರೆ ಗುಲಾಮ್ಗಿರಿ ಅಧ್ಯಕ್ಷರು, ಇಲ್ಲ ಹಾಲು ಮತಸ್ಥ ಅಧ್ಯಕ್ಷರು ಅಂತ ನನಗೆ ಡೌಟ್ ಆಗ್ತಾ ಇದೆ. ಖಂಡಿತವಾಗ್ಲೂ ನೀವು ಬಂದ್ರಿ, ಸಾಕಾಗಿಲ್ಲ ಅಮೌಂಟ್ ಅಂದ್ರೆ 15 ಲಕ್ಷ ರೂಪಾಯಿ ಅಮೌಂಟ್ ನ ಬರ್ಕೊಟ್ಟೆ. ಬಂದ್ರಿ, ಅಮೌಂಟ್ ಸಾಕಾಗಿಲ್ಲ ಅಂದ್ರೆ ನನ್ನ ಕುಟುಂಬದಿಂದ ನನ್ನ ಸ್ವಯಾರ್ಜಿತ ಅಮೌಂಟ್ 10 ಲಕ್ಷ ಅಮೌಂಟ್ ಎತ್ಕೊಟ್ಟೆ. 25 ಲಕ್ಷ ರೂಪಾಯಿ ನನ್ನ ಕೊಡುಗೆ ಇದೆ. ಆದ್ರೆ ನಿನ್ನೆ ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಸಚಿವರು ಕೊಡುಗೆ ಏನು ಬರೋಕೆ? ಆಲಂಬರು ಶ್ರೀನಿವಾಸರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ, ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇಲ್ಲ. ನಮ್ಮ ಪಕ್ಷದಿಂದ ಬಂದಿರತಕ್ಕಂಥ ಕೊಡುಗೆ ಇದು. ನಮ್ಗೆ ಆ ಬೀಜ ಈ ಬೀಜ, ಆ ಇವರು ಅಂತ ಮಾತಾಡ್ತಕ್ಕಂಥ ಮನಸ್ಸು ನಮ್ಗಿಲ್ಲ. ಆದ್ರೆ ದಯವಿಟ್ಟು ಇಂದಿನ ಶಾಸಕರು ಹೆಲ್ಪ್ ಮಾಡಿದ್ದಾರೆ, ನಮ್ಮ ಲಾಸ್ಟ್ ಇರ್ತಕ್ಕಂಥ ಕೊತ್ತೂರು ಮಂಜುನವರು ಅವರು ಹೆಲ್ಪ್ ಮಾಡಿದ್ದಾರೆ. ಬಟ್ ಆದ್ರೆ ನೆನ್ನೆ ಬಂದಿರ್ತಕ್ಕಂಥವ್ರಿಗೆ ಕೊಡುಗೆ ಏನಂತ ನನಗಂತೂ ಗೊತ್ತಿಲ್ಲ. ಒಬ್ಬ ಶಾಸಕರನ್ನ ಬಿಟ್ಟು ನೆನ್ನೆ ಬಂದಿದ್ರಿ, ಒಳ್ಳೇದಾಯ್ತು. ಒಂದು ಉದ್ಘಾಟನೆ ಕೂಡ ಮಾಡೋಗಿದ್ರಿ. ಇತಿಹಾಸದಲ್ಲಿ ನನ್ನ ಫಸ್ಟ್ ದಿವಸ ಇವತ್ತು ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ. 2 ಇಂಟ್ರೆಸ್ಟ್ ಕೊಟ್ಟಿದ್ದು ಇವತ್ತು, ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ. ಖಂಡಿತವಾಗ್ಲೂ ನೆನ್ನೆ ನೋಡಿದ್ರೆ ನನಗೆ ಯಾಕೆ ಅದು ಉದ್ಘಾಟನೆ ಕನಕ ಭವನ ಉದ್ಘಾಟನೆ ಕಾಣಿಸ್ತಾ ಇಲ್ಲ, ಕಾಂಗ್ರೆಸ್ ಭವನ ಉದ್ಘಾಟನೆ ತರ ಇತ್ತು. ಮುಂದಿನ ದಿವಸ ದಯವಿಟ್ಟು ಹಾಲು ಮತಸ್ಥರು ತಮ್ಮಲ್ಲಿ ಬೀಜ ಬಿತ್ತಲಿಕ್ಕೆ ಬರ್ತಾ ಇದಾರೆ. ನನ್ನಲ್ಲಿ ಯಾವತ್ತೂ ಆತರ ನನ್ನ ಮನಸ್ಥಿತಿ ಇಲ್ಲ. ಸಿದ್ದರಾಮಯ್ಯ ಎಲ್ಲೇ ಸಿಕ್ಕರು ಕೂಡ ಭಾರ ಸಮೃದ್ಧಿ ಅಂತ ಕರೀತಾರೆ, ಆಯ್ತಲ್ವಾ? ನಮ್ಮಲ್ಲಿ ಆತರ ನಾಯಕತ್ವ ಇರ್ತಕ್ಕಂಥ ಗುಣಗಳು. ಬಟ್ ಆ ಜಾತಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಾವು ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳು ಕೆಲವು ದಂಡನಾಯಕರು ಮಾಡ್ತಾವ್ರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮುಳಬಾಗಲ್ ತಾಲೂಕಲ್ಲಿ ಇಲ್ಲಿ ತನಕ ಆ ಒಂದು ಸ್ವಾಭಿಮಾನ ಬಿಟ್ಟು ಹೋಗಿಲ್ಲ. ನೀವು ಬೇಕಾದ್ರೆ ಒಂದು ಕೆಲಸ ಮಾಡ್ಕೊಳ್ಳಿ, ಮಾಲೂರು ಹೋಲಿಕೆ ಮಾಡ್ಕೊಳ್ಳಿ, ನಮ್ಮ ಹೋಲಿಕೆ ಮಾಡ್ಕೊಳ್ಳಿ, ಶ್ರೀನಿವಾಸ ಹೋಲಿಕೆ ಮಾಡ್ಕೊಳ್ಳಿ. ಅವರು ಯಾವುದೇ ಕಾರಣಕ್ಕೂ ಎಂ ಎಲ್ ಎ ಬಂದ್ರೆ ಏನ್ ಮಾಡ್ತಾರೆ, ವೈಷಮ್ಯ ಬೆಳೆಸ್ಕೊಂತ. ಆದ್ರೆ ಮುಳಬಾಗಲ್ ತಾಲೂಕಲ್ಲಿ ಯಾರೇ ಬಂದ್ರು ಕೂಡ, ಈಗ ಆದಿನಾರಾಯಣ ಬಂದ್ರು ಕೂಡ, ಕೊತ್ತೂರು ಮಂಜೂರು ಬಂದ್ರು ಕೂಡ, ನಾಗೇಶ್ ಬಂದ್ರು ಕೂಡ, ಔಪಚಾರಿಕವಾಗಿ ನಾವು ಮಾತಾಡಿ ಮುಂದೆ ಹೋಗ್ತೀವಿ. ಎಲೆಕ್ಷನ್ ಬಂದು ನೋಡ್ಕೊಳ್ಳೋಣ. ನಮ್ಮದ್ದೇ ಹಾಕ್ಬೇಕು, ನಮ್ಮದ್ದೇ ಮಾಡ್ಕೊಂಡ್ರೆ ಊರ್ನಲ್ಲಿ ಮಧ್ಯೆ ಗಲ ಆಗುತ್ತೆ. ಅದರಿಂದ ದಯವಿಟ್ಟು ನಾನೆಲ್ಲಾ ಜನಪ್ರತಿನಿಧಿ ಕೇಳೋದಂದ್ರೆ, ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ಇಲ್ಲಿ ಯಾರು ಶಾಶ್ವತವಾಗಿಲ್ಲ. ಹುಟ್ಟಿದೀವಿ, ಸಾವು ಖಚಿತ. ಅದು ಯಾರಿಗಂತ ಯಾವಾಗಂತ ಗೊತ್ತಿಲ್ಲ. ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದ್ ಬೇಡ. ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ ಅಂತ ಹೇಳ್ತಾ, ಇನ್ನು ಸಾಕಷ್ಟು ಬಲ್ಲಾ ಪಂಚಾಯತಿ ವರ್ಕ್ ಪೆಂಡಿಂಗ್ ಇದೆ. 22ನೇ ತಾರೀಕು ಆದ್ಮೇಲೆ ಬಂದು ಕಂಟಿನ್ಯೂಸ್ ಹೋಗಿದ್ದು ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟು, ನನ್ನ ಕೈಲಿ ಎಷ್ಟಾಗುತ್ತೋ, ಏನ್ ನೀವು ನನಗೆ ಭಿಕ್ಷೆ ಕೊಟ್ಟಿದ್ರಿ, ನನ್ನ ಕೈಲು ನನ್ನ ಕೈಲು ಎಷ್ಟಾಗುತ್ತೋ ಅಷ್ಟು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನನ್ನ ಶತಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಇವತ್ತೇನು ಇದು ಇಡೀ ಮಲ್ತಾಯಿ ಧೋರಣೆ ಅಂತ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶಕ್ಕೆ ಗೊತ್ತಾಗಿದೆ. ನೆನ್ನೆ ತಾನೇ ಒಬ್ಬ ಲೋಕಾಯುಕ್ತವ್ರು ಒಂದು ಸ್ಪೀಚ್ ಮಾಡಿದ್ದಾರೆ. ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಭ್ರಷ್ಟಾಚಾರದ ಯಾವ ಸ್ಥಾನ ಹೇಳಿ? 4ನೇ ಸ್ಥಾನ. ಆ ಮಟ್ಟಕ್ಕೆ ಹೋಗಿದೆ. ಈ ಗ್ಯಾರಂಟಿ ಆ ಗ್ಯಾರಂಟಿ ಹೆಂಗಸರಿಗೂ ಇಲ್ಲ, ಪಗಸರಿಗೂ ಇಲ್ಲ, ಏನೂ ಇಲ್ಲ. ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಇವತ್ತು ಬರ್ತಕ್ಕಂಥ ದುಡ್ಡೆಲ್ಲ ಬರೀ ಅದಕ್ಕೆ ಹೋಗಿ ಇವತ್ತು ನಾವು ಬರೀ ಹೊಟ್ಟೆಲ್ ಇರ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಬಂದಿದೆ. ಅದರಿಂದ ಮುಂದಿನ ದಿವಸ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈ ಕಗ್ನಳ್ಳಿ ಗ್ರಾಮಕ್ಕೆ ನನಗೇನ್ ನೀವು ಓಟ್ ಕೊಟ್ಟಿದ್ರಿ, ಯಥೇಚ್ಛವಾಗಿ ಕೊಟ್ಟಿದ್ರಿ, ಆ ಋಣ ತಿಳ್ಸಕ್ಕಂಥ ಕೆಲಸ ಇವತ್ತು ನಾನು ಮಾಡ್ತಾ ಇದ್ದೀನಿ. ಇನ್ನು ಐಮಾಸ್ ಲೈಟು ಹಾಗೂ ಚಂದ್ರನಾಥ್ ಹೇಳಿದ್ರೆ ಒಂದು ವಾಟರ್ ಫಿಲ್ಟರ್ ಅದು ಕೂಡ ಹಾಕ್ಸ್ಕೊಡ್ತೀನಿ. ಐಮಾಸ್ ಲೈಟ್ ಹಾಕ್ಸ್ಕೊಡ್ತೀನಿ. ಅದು ಐಮಾಸ್ ಲೈಟ್ ಹಾಕ್ಸಿ ಮತ್ತೆ ಒಂದು 15 ದಿವಸ ಉದ್ಘಾಟನೆ ಬರ್ತದೆ. ರೋಡ್ ಆದ್ಮೇಲೆ ಉದ್ಘಾಟನೆ ಬರ್ತದೆ ಅಂತ ಹೇಳ್ತಾ, ನಾಳೆ ಅಪ್ಲೋಡ್ ಕೊಡ್ತೀನಿ. ನಾನು ಹೋಗಿಂತ ಅಪ್ಲೋಡ್ ಮುಂಚೆ ಕೊಟ್ಟು ಹೋಗ್ತೀನಿ. ಒಂದೇ ದಯವಿಟ್ಟು ಎಲೆಕ್ಷನ್ ಬಂದಾಗ ಮಾತ್ರ ಎಲೆಕ್ಷನ್ ಕೆಲಸ ಮಾಡ್ಕೊಳ್ಳಿ. ಇಲ್ಲಿ ಕೆಲವರು ಸಾಕಷ್ಟು ವಿಚಾರದಲ್ಲಿ ಫೋನ್ ಮಾಡಿ ಅದಂತೆ ಇದಂತೆ ರೋಡ್ ಅಂತೆ ಅಡ್ಡಂತೆ ಖಾತೆಗಳಂತೆ ಅಂತ ಯಾವ್ದಕ್ಕೂ ಕೇರ್ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ. ನನ್ನ ದೃಷ್ಟಿ ಅಭಿವೃದ್ಧಿ ಬಿಟ್ರೆ ಇಲ್ಲ ಫಸ್ಟ್ ಅಕ್ಕಪೆಂಡ್ಲಿ ಐತೆ, ಮಲಕು ಪೆಂಡ್ಲಿ ಇದೆ. ಅದರಿಂದ ಮುಂದೆ ಅವ್ರೇನ್ ಹೇಳ್ತಾರೆ, ಫಸ್ಟ್ ವಾಟರ್ ಫಿಲ್ಟರ್ ಹಾಕ್ಬಿಟ್ಟು ಮತ್ತೆ ಐಮಾಸ್ ಹಾಕು ಅಂತ ಹೇಳ್ತಾವ್ರೆ. ಅಕ್ಕೌಂಡ್ಗೆ ಅಕ್ಕನೂರು ಪೆಂಡ್ಲಿ ಚೇಂಜ್ ಮಾಡೋದು. ಅದರಿಂದ ಅಮ್ಮ ಇರ್ಬೇಕಮ್ಮ, ಮಾಹಿತಿ ನಮಗೆ ತಾಯಂದಿರಿಗೆ, ಇವತ್ತು ನನ್ನ ಜೊತೆ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ವಿಶೇಷವಾಗಿ ಎಲ್ಲರಿಗೂ ಹೊಂದಿಸ್ತಾ, ನಾಳೆಯಿಂದ ನಾನು ಸೆಷನ್ ಅಟೆಂಡ್ ಆಗ್ತೀನಿ, ಸೆಷನ್ ಅಲ್ಲಿ ಇರ್ತೀನಿ, 20 ದಿವಸ ಅಲ್ಲಿ ಇರ್ತೀನಿ ಅಂತ ಹೇಳ್ತಾ,
ಸೊ ಬೆಳಗ್ಗೆಯಿಂದ ಸಾಕಷ್ಟು ವಿಚಾರಗಳು ಮದುವೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ಹಾಗೂ ನಮ್ಮ 14ನೇ ಪುಣ್ಯತಿಥಿ ನಮ್ಮ ಆಲಂಗೂರು ಶ್ರೀರಂಗವರ ಕ್ರಿಕೆಟ್ ಉದ್ಘಾಟನೆಯನ್ನೆಲ್ಲ ಮುಗಿಸಿ, ಸೊ ಅಲ್ಲಿಂದ ಏನು ಆವಣಿದಲ್ಲಿ ಹೈಟೆಕ್ ಅಂಗನವಾಡಿ ಕಾರ್ಯಕ್ರಮ ಮುಗಿಸಿ, ಅಲ್ಲಿಂದ CC ರೋಡ್ ಮುಗಿಸಿ ಇವತ್ತು ಬಂದು ಕಗ್ನಳ್ಳಿ ಇಲ್ಲ ಇವತ್ತು 80 ಲಕ್ಷ, ನಾನು ಅವಾಗಲೇ 1.5 ಕೋಟಿ ಅಂತಂದ್ರೆ ಕಗ್ನಳ್ಳಿ, ಆ ಕಗ್ನಳ್ಳಿ ಇನ್ನೊಂದು